ಬೆಂಗಳೂರಲ್ಲಿ ಜನ ಇರೋದಕ್ಕೆ ಭಯ ಪಡುವಂತ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಮರಗಳು ಎಲ್ಲ ಯಮಸ್ವರೂಪಿಯಾಗಿದೆ ಜನಗಳಿಗೆ. ಮತ್ತೆ ಮತ್ತೆ ಇದರ ಘಟನೆಗಳು ಆಗ್ತಾನೆ ಇದ್ದಾವೆ. ಖಂಡಿತ ಇದ್ರ ಬಗ್ಗೆ ವಿಶೇಷವಾಗಿ ಮಹಾನಗರ ಪಾಲಿಕೆ ಗಮನ ತಗೊಳ್ಬೇಕಾಗತ್ತೆ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಡೀ ಬೆಂಗಳೂರಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಮಳೆಗಾಲದಲ್ಲಿ ವಿಶೇಷವಾಗಿ ಗಾಳಿ ಬೀಸುವಂಥ ಸಂದರ್ಭದಲ್ಲಿ ಇಲ್ಲೇ ನಾವು ಹುಡುಕೊಂಡೋದ್ರೆ ಇವೆಲ್ಲ ರೈನ್ ಫಾರೆಸ್ಟಲ್ಲಿ ಬೆಳೆಯುವಂಥ ಮರಗಳನ್ನು ಸ್ಪೀಶೀಸನ್ನು ಇಲ್ಲಿ ಬೆಳೆಸಿದ್ದಾರೆ. ಬ್ರಾಂಚಸ್ ಕಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಕೊಟ್ಟರು ಕೂಡ ಕಟ್ ಮಾಡಲ್ಲ. ಈಗ ನಮಗೆ ಕಳೆದ ಒಂದೂವರೆ ತಿಂಗಳು ಕೂಡ ಕೆಳಗಡೆ ಕತ್ರಗುಪ್ಪೆ ಒಳಗೆ ಇದೇ ಥರ ಒಂದಾಯಿತು. ನಾನು ಅದೇ ಮರದ ಬಗ್ಗೆ ಅನೇಕ ಬಾರಿ ಮಹಾನಗರ ಪಾಲಿಕೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಗಮನಕ್ಕೆ ತಗೊಂಡ್ಬಂದಿದ್ದೆ. ಮರ ಈಗಾಗಲೇ ಗೆದ್ದಿಡಿದಿದೆ, ಯಾವುದೇ ಸಂದರ್ಭದಲ್ಲಿ ಬಿದ್ದೋಗ್ಬೋದು, ಇದು ಕ್ರಮ ತಗೊಳ್ಳಿ ಅಂತ. ಅವತ್ತು ಒಬ್ಬ ಯಾರೋ ಅಮಾಯಕ ಆಟೋ ಚಾಲಕ ತೀರೋದ. ಅದೇ ಥರ ಅವತ್ತೇನೆ ಅದೇ ಇನ್ನೊಂದು ಕಾರ್ ಮೇಲೆ ಬಿದ್ದಿತ್ತು. ಕಾರು ಕಂಪ್ಲೀಟ್ ಪ್ರೆಸ್ ಆಗಿದ್ರು, ಅದ್ರಲ್ಲಿ 3 ಜನ ಹೆಣ್ಮಕ್ಳಿದ್ರು. ಹೆಂಗೋ ಅದೃಷ್ಟವಶಾತ್ ಅವ್ರು ಬಚಾವಾದ್ರು. ಇವತ್ತು ಹೀಗಾಗಿದೆ, ಇಲ್ಲೊಂದು ಕೊಂಬೆ ಬಿದ್ದು ಇಲ್ಲಿ ಇವತ್ತು 29 ವರ್ಷ ಹುಡುಗ, ಇನ್ನೂ ಅಕ್ಷಯ್ ಅಂತೇಳಿ ಬದುಕಬೇಕಾಗಿದ್ದಂಥವನು. ಇವತ್ತು ಈಗಾಗಲೇ 4 ದಿನ ಆಸ್ಪತ್ರೆ ಒಳಗಿದ್ದು ಇವತ್ತು ಅವನು ಮೃತಪಟ್ಟಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ನಿನ್ನೆ ಕೂಡ ನಾನು ಸ್ಪೆಷಲ್ ಕಮಿಷನರ್ ಹತ್ರ ಇದೇ ವಿಚಾರವಾಗಿ ನಮ್ಮ ಕಮಿಟಿ ಮೀಟಿಂಗ್ನಲ್ಲಿ ಕೆರೆ ಒತ್ತುವರಿ ಪ್ರಶ್ನೆ ಬಂದಾಗ ಇದನ್ನು ಮಾತಾಡಿ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಒಂದು 15 ದಿವಸದ ಕೆಳಗಡೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು. ಅಲ್ಲೂ ಕೂಡ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಗಮನ ತರುವಂತ ಪ್ರಯತ್ನವನ್ನ ಉಪಮುಖ್ಯಮಂತ್ರಿಗಳು ಕೂಡ ಅವತ್ತು ಮಾಡಿದ್ರು, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ. ಆದರೆ ಎಲ್ಲಿ ತನಕ ಬಂದಿದ್ದಾರೆ ಅಂದ್ರೆ, ಇದನ್ನ ಫಾರೆಸ್ಟ್ ಕೆಲವು ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳು, ಕೆಲವು ಅಧಿಕಾರಿಗಳು, ಅದನ್ನ ಹೇಳಿ ಪರ್ಟಿಕ್ಯುಲರ್ಲಿ ಕಾಂಟ್ರಾಕ್ಟರ್ಸ್ ಲಕ್ಷಾಂತರ ರೂಪಾಯಿ ಬೇಡಿಕೆ ಹೇಳ್ತಾರೆ. 50,000 ಕೊಡು, 60,000 ಕೊಡು, ಲಕ್ಷ ರೂಪಾಯಿ ಕೊಡು ಒಂದೊಂದು ಮರ ತೆಗಿಯೋದಕ್ಕೆ ಅಂತ ಹೇಳಿ. ಇದು ಎಲ್ಲಾದ್ರೂ ನಿಲ್ಬೇಕು. ಈ ರೀತಿ ವಸೂಲಿ ಮಾಡಿಕೊಂಡು ಒಂದು ಮನೆ ಮುಂದ್ಗಡೆ ಯಾವ್ದಾದ್ರು ಫುಟ್ಪಾತ್ ನಲ್ಲಿ ಇರ್ತಕ್ಕಂಥ ಮರ ಆಗಿರ್ಬೋದು, ಅದನ್ನ ತೆಗಿಯಕ್ಕೂ ಇವನ್ ಮನೆಗೆ ದುಡ್ಡು ಕೊಡಬೇಕು. ಅವ್ನ ಸೈಟ್ ನಲ್ಲಿರೋ ಮರ ತೆಗಿಯಕ್ಕೆ ದುಡ್ಡು ಕೊಡಬೇಕು. ಆ ದುಡ್ಡು ಕೊಟ್ಟಿದ್ದ ಮರಗಳನ್ನ ಮಾತ್ರ ತೆಗಿತೀವಿ, ಇಲ್ಲದಿದ್ರೆ ಅದಕ್ಕೆ ಕಾನೂನು ಅಡ್ಡಿ ಬರುತ್ತೆ. ಅವಾಗ ಹೇಳ್ತಾರೆ ಕಾನೂನಿನ ಪ್ರಕಾರ ನಾವು ಮರ ತೆಗಿಯಂಗಿಲ್ಲ ಅಂತ ಹೇಳಿ. ಆದ್ರೆ ಜನ ಸತ್ತ ಮೇಲೆ ಈ ಕ್ರಮ ತಗೊಳ್ಳೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಇವತ್ತು ಮಹಾನಗರ ಪಾಲಿಕೆ ವಿಶೇಷವಾಗಿ ಗಮನ ತಗೊಂಡು ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ. ಆ ದೃಷ್ಟಿಯಿಂದ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳ ಜವಾಬ್ದಾರಿ ಹೆಚ್ಚಿದೆ ಸರ್. ಖಂಡಿತವಾಗ್ಲೂ ಜನಪ್ರತಿನಿಧಿಗಳು ಏನ್ ಮಾಡಬಹುದು ಅಂದ್ರೆ ಇದ್ರ ಬಗ್ಗೆ ನಾವು ಗಮನಕ್ಕೆ ತರಬಹುದು. ಆ ಮನುಷ್ಯ ಎಷ್ಟು ದಿವಸ ಎಲ್ಲಿದ್ನೋ ಗೊತ್ತಿಲ್ಲ, ಇಲ್ಲಿ ಇವತ್ತು ಬಂದು ಮಾತಾಡ್ತಾರೆ. ಅದ್ರಲ್ಲಿ ಬೇಡಿ ನೋವು ಇರುತ್ತೆ, ಎಲ್ಲರಿಗೂ ಇರುತ್ತೆ, ಹೇಳ್ತಾ ಇದೀವಲ್ಲ. ಜನಪ್ರತಿನಿಧಿಗಳ ಜವಾಬ್ದಾರಿ ಜಾಸ್ತಿ ಅಲ್ಲ, ಈ ವಿಚಾರಗಳಿಗೆ ನಮಗೆ ಏನು ಅವಕಾಶಗಳಿರುತ್ತೆ, ನಾವು ಗಮನ ತರಕ್ಕೆ ಏನು ಅವಕಾಶ ಇರುತ್ತೆ ಅದನ್ನ ಅನೇಕ, ಈಗ ನನ್ನಲ್ಲೇ ಹೇಳಿದೆ, ನಾನು ಮೊನ್ನೆ ಕೊಡ್ತಾ ಇದ್ದೆ, ಸುಮಾರು 64 ಮರಗಳು ನಮ್ಮಲ್ಲಿ ಕಂಪ್ಲೇಂಟ್ಸ್ ಇದೆ ಅಂತ. ಇವರು ಯಾವುದೋ ಒಂದು ಟೀಮ್ ಇದೆ, ಯಾವುದೋ ಒಂದು ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.